ಇವತ್ತು ನಾವೆಲ್ಲರೂ ಇವತ್ತು ಅಭಿವೃದ್ಧಿ ಕಡೆಗೆ ಸಾಗ್ತಾ ಇದ್ವಿ. ಮುಖ್ಯವಾಗಿ ನಮಗೆ ಇರ್ತಕ್ಕಂಥದ್ದು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ನಮ್ಮ ಸಂಡೂರು ತಾಲೂಕು ಅನ್ನೋದನ್ನ ಹಣಪಟ್ಟಿಯಲ್ಲಿ ಇವತ್ತು ಕಿತ್ತಾಕಿ ನಾವು ಆಗಲೇ ಮುಂದೆ ನಾಗರೋಡ್ನಿಂದ ಮುಂದೆ ಹೋಗ್ತಾ ಇದ್ದೀವಿ ಅಂತೇಳಿ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇದೆಲ್ಲ ಯಶಸ್ಸಿಗೆ ಕಾರಣಕರ್ತರು ನೀವೆಲ್ಲರೂ ಅಂತೇಳಿ ಹೇಳೋದಕ್ಕೆ ನಾನು ಈ ವೇದಿಕೆಯಲ್ಲಿ ಸ್ಮರಿಸೋದಕ್ಕೆ ನಾನು ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ಸಾಕಷ್ಟು ಸಾಧಕಿ ಮಹಿಳೆಯರಿದ್ದಾರೆ. ಮುಖ್ಯವಾಗಿ ಈ ವೇದಿಕೆಯಲ್ಲಿ ನನ್ನ ಆತ್ಮೀಯರು ಮತ್ತು ನಮ್ಮ ಕುಟುಂಬದ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಕ್ಕ ಅವರು ಸುಮಾರು 35 ವರ್ಷದಿಂದ ಸಂಡೂರಿಗೆ ಅವರ ಮನೆಯವರ ಒಂದು ಕೆಲಸದ ಸಲುವಾಗಿ ಇಲ್ಲಿ ಬಂದು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇಲ್ಲಿ ಅತಿ ಕಡಿಮೆ ದರದಲ್ಲಿ ಅವರಿಗೆ ಬ್ಯೂಟಿ ಪಾರ್ಲರ್ ಒಂದು ತರಬೇತಿಯನ್ನು ಕೊಟ್ಟು ಸಾಕಷ್ಟು ಹೆಣ್ಮಕ್ಳಿಗೆ ಇವತ್ತು ಜೀವನಕ್ಕೆ ಮಾರ್ಗದರ್ಶಕರಾಗಿ ಅವರಿಗೆ ದಾರಿಯನ್ನು ತೋರಿಸ್ತಕ್ಕಂಥವ್ರು ಅವರು ನನ್ನ ಆತ್ಮೀಯರು ಅಂತ ಹೇಳೋದಕ್ಕೆ ನನಗೆ ಈ ವೇದಿಕೆಯಲ್ಲಿ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಮತ್ತೆ ಸಾಕಷ್ಟು ಜನ ಇಲ್ಲಿ ಸಾಧಕಿಯರಿದ್ದಾರೆ. ಎಲ್ಲರೂ ಇವತ್ತು ನಮ್ಮ ತೃತೀಯ ಲಿಂಗಿ ಆಗಿರ್ತಕ್ಕಂಥ ನಮ್ಮ ಅಕ್ಕವರು ನಮ್ಮ ಅಂಜಿನಮ್ಮ ಅವರು ನಮ್ಮ ಜೋರ್ನೂರಿನ ಅಧ್ಯಕ್ಷರಾಗಿ ಉತ್ತಮವಾದ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಇವನ್ನೆಲ್ಲ ಇವ್ರ ಸೇವೆ ಎಲ್ಲರೂ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಹಾಗೆಯೇ ನಮ್ಮ ಅಕ್ಕವರು ದೇಶಪುರದಿಂದ ನಾಗರತ್ನ ಮಾತ್ರ ಅವರು ಒಬ್ಬ ಕಿರು ಉದ್ಯಮಿಯಾಗಿ ಇವತ್ತು ತುಂಬ ಯಶಸ್ವಿಯಾಗಿ ಅವರು ಸಾಕ್ತಾ ಇದ್ದಾರೆ ಮೇಡಮ್. ಸುಮಾರು 10 ರಿಂದ 15 ಜನಕ್ಕೆ ಅವರು ಇವತ್ತು ಕೆಲಸವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಚಟ್ನಿ ಪುಡಿಗಳನ್ನು ಮತ್ತು ಗಿರಣಿಗಳನ್ನು ಇಟ್ಟುಕೊಂಡು ಇವತ್ತು ಅವರು ಯಶಸ್ಸಿನ ಕಡೆಗೆ ಹೆಜ್ಜೆ ಆಗ್ತಾ ಇದ್ದಾರೆ. ಇವೆಲ್ಲ ಸಾಧಕರು ಇಲ್ಲಿ ಮುಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಾಧಕರು ಮತ್ತು ನಾಗರತ್ನ ಅವರು ಕೂಡ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯಾಗಿ ಇಡೀ ತಾಲೂಕಿನಾದ್ಯಂತ ಸಂಘಟನೆ ಮಾಡಿ ಉತ್ತಮ ಸಂಘಟನೆಯ ಕಾರ್ಯದರ್ಶಿಗಳು ಅವರು ಕೂಡ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಸಾಕಷ್ಟು ಜನ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿ ಮೇಡಮ್ ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಬಯಸ್ತೀನಿ, ನಮ್ಮ ಯಶವಂತ ನಗರದವರೇ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ವೀರೇಶ್ ಅವರ ಒಂದು ತ್ಯಾಗವನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಸ್ಮರಿಸೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಗೀತಾ ವೀರೇಶ್ ಅವ್ರ ಮಗ ಮೇಡಮ್ 20 ವರ್ಷದ ಮಗ ಅವನ ಬೈಕ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಳ್ತಾನೆ. 6 ತಿಂಗಳ ಕಾಲ ಅವನು ಕೋಮಾದಲ್ಲಿರ್ತಾನೆ. 6 ತಿಂಗಳ ಕಾಲ ಆ ತಾಯಿ ತನ್ನ ಮಗನನ್ನು ಸೇವೆ ಮಾಡ್ತಾಳೆ. ಆದರೂ ಆ ಮಗನನ್ನು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೂ ಅವರು ಆ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರು ತುಂಬ ಒಂದು ವಿಶ್ವಾಸದಿಂದ